ಹ್ಞೂ 85 ಓರಿಗಳಲ್ವಾ? ಅಲ್ಲೂ ನಾಲ್ಕಲ್ಲು ಮಾಡಿ ತಿಂಡಿ ಮಾಡಿ. 80 ನಾಲ್ಕಲ್ಲು ತಿಂಡಿ ಮಾಡ್ತಾರೆ ಬಿಡಿ. ಇಂಡಿಯನ್ ಹಳ್ಳಿಕಾರ ಆಯ್ತು ಹೌದಾ? ಹೌದು, ಹಳ್ಳಿಕಾರ ಕಟ್ಟಬೇಕಂತ ನಂದು. ಆಯ್ತು ಹೌದು ಅಲ್ವಾ? ಯಾವನೇ ರಾಜ ಇದಾನಂತ ಹೇಳಲ್ಲ, 14 ದಿನ ಇಲ್ಲೇ ನಿಮ್ಮ ಮಕ ತೋರ್ಸಲ್ಲ. ಅವ್ನು ಬೇಡ ಅಂದ ಪುಟ್ಟ. 14 ಜೊತೆ ಸರ್ದಾರ ಅಲ್ವಾ? ವಿಡಿಯೋ ಮಾಡಿದ್ದು ಒಂದು ನಂಬರೆಲ್ಲ ಹಾಕಿದ್ದು. ಎಲ್ಲಿದೆ ನಿಮ್ದು? ನಡಿ ಅಲ್ಲ, ಬೇರೆ ಅವ್ರದ್ದು ಬೇರೆ ನಮ್ದು ಬೇರೆ. ನಾವು ನಮ್ಮ ಒಂದೇ ಊರವರು. ತಮ್ಮದು ಯಾವ ಊರು ಗೊತ್ತಾಗಲಿಲ್ಲ. ನಮ್ದು ತುಮಕೂರು. ಶಲ್ಯದ ಅಂತ ಹೇಳಿ. ಹೌದಾ? ವಕೀಲರು, ಅಗ್ರಿಕಲ್ಚರಿಸ್ಟು, ಡಿ ರೈಟ್ರು, ಬಿಸಿನೆಸ್ ಮ್ಯಾನ್. ಅದಾ? ಅಲ್ಲಿ ನಡಿ ಮಾಡ್ಕೊಂಬ ಎಲ್ಲ ಕವರ್ ಮಾಡ್ಕೊಂಬರ್ತೀನಿ. ಆ ಕಡೆ ಇದೆಯಲ್ವಾ? ಬಂದೆ ಕವರ್ ಮಾಡ್ಕೊಂಬರ್ತೀನಿ ಇವೆಲ್ಲ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 28/11/2024 ಗುರುವಾರ. ನಾನು ಇವತ್ತು ಗಣಸಿ ಸಂತೆಗೆ ಬಂದಿದ್ದೀನಿ. ಗಣಸಿ ಹ್ಯಾಂಡ್ ಪೋಸ್ಟ್ ಬಳಿ, APMC ಯಾರ್ಡ್ ಬಳಿ ಗಣಸಿ ಸಂತೆ ನಡೆಯುತ್ತೆ. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನದ ಕೂಡ ನಡೆಯುತ್ತೆ. ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ. ಇತಿಹಾಸ ಪ್ರಸಿದ್ಧವಾದ ಸಂತೆ ಗಣಸಿ ಸಂತೆ. ಈ ಸಂತೆಗೆ 100 ವರ್ಷ ವಯಸ್ಸಾಗಿದೆಯಂತೆ. ಸ್ನೇಹಿತರೆ, ಸಂತೆ ಅಂದರೆ ಕೇವಲ ವ್ಯಾಪಾರ ಅಲ್ಲ. ಸಂತೆಯನ್ನು ಅದರ ಆಚೆ ನೋಡಬೇಕು. ಅಲ್ಲಿ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಹಾರ್ದತೆ ಮತ್ತು ಹೊಸ ಭಾಷೆಯ ನುಡಿಗಟ್ಟು, ವ್ಯವಸಾಯದ ಮಾತುಕತೆ, ನಿರುದ್ಯೋಗದ ಮಾತುಕತೆ, ಬದುಕನ್ನು ಕಟ್ಟಿಕೊಳ್ಳುವ ಮಾತುಕತೆ, ಗುಡಿ ಕೈಗಾರಿಕೆಗಳನ್ನು ಕಟ್ಟುವ ಮಾತುಕತೆ, ಇನ್ನು ಅನೇಕ ವಿಷಯಗಳು, ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಮಾತುಕತೆ, ಇನ್ನು ಅನೇಕ ವಿಷಯಗಳು ಇಲ್ಲಿ ಚರ್ಚೆ ಆಗ್ತವೆ. ಹಾಗಾಗಿ ಸಂತೆ ಅನ್ನೋದು ಕೇವಲ ವ್ಯಾಪಾರ ಅಲ್ಲ. ಸಂತೆಯನ್ನು ನಾವು ಅದರ ಆಚೆ ನೋಡಬೇಕಾಗುತ್ತೆ. ನಡೀಲಿ. ಇಂಡಿಯನ್ ಹಳ್ಳಿಕಾರಿಗೆ ಸ್ವಾಗತ. ಇರ್ಲಿ ಗೌಡ್ರ ತಗೊಂಡ್ರ? ಎಷ್ಟು ತಗೊಂಡ್ರಿ? 98. ಓರಿನಾ? ಓರಿ ಹಳ್ಳಿಕಾರು. ಇನ್ನೂ ಅಲ್ಲಾಕಿಲ್ಲ. ಓ, ಪರವಾಗಿಲ್ಲ, ಒಳ್ಳೆ ಸೆಲೆಕ್ಷನ್ ಅಲ್ವಾ? ಒಂದೇ ಕೂಟ 3 ವರ್ಷಕ್ಕಲ್ವಾ? 3 ವರ್ಷಕ್ಕೆ ಮಾಡಿ ಬೆಳೆಸಿ ಆ ಕಡೆ ಎಲ್ಲ. ಸರ್, ಸಂತೆಗೆ ಬರ್ತಾ ಇರ್ತೀರಾ? ಫಸ್ಟ್ ಟೈಮ್ ಬಂದಿದ್ದು. ಹೌದಾ? ಈ ಟೈಮ್ ಬಂದಿದ್ದು. ಹೌದಾ ಸರ್? ನಿಮ್ಮ ಅಭಿಪ್ರಾಯದಲ್ಲಿ ಸಂತೆ ಅಂದ್ರೆ ಎಂತ? ಸಂತೆ ಅಂದ್ರೆ ಒಂದು ಸಂಬಂಧ, ರಿಲೇಶನ್ಶಿಪ್. ಸುಮಾರು ಜನ ಅನುಭವ. ನಿಮ್ದು ಎಲ್ಲೋ ಬಂದಿರ್ತಾರೆ, ಯಾವ ಬಂದಿರ್ತಾರೆ, ಒಂದು ಅನುಭವ. ನಿಮ್ಮ ಅನುಭವ, ಈಗ ನಾವು ಸಣ್ಣವರಾದ್ರೂ ಕೂಡ ನೀವು ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ನಿಮ್ಮ ಅನುಭವ ವಿಚಾರಧಾರೆಗಳನ್ನ ಜನರಿಗೆ ವಿಸ್ತರಣೆ ಮಾಡ್ತಾರೆ. ಖಂಡಿತ. ಸಂತೆ ಏನು ಅಂದ್ರೆ ನಮ್ಮ ಈಗ ಸಮಾಜದಲ್ಲಿ ಗೊತ್ತಿಲ್ಲ. ಅದು ನಾವು ತಿಳಿಪಡಿಸ್ಬೇಕು.
ಮಾಡ್ಬೇಕು. ಹೌದು ಹೌದು ಒಂದು ಸಂತತಿಗಳನ್ನ ಅಭಿವೃದ್ಧಿ ಮಾಡ್ಬೇಕು. ಖಂಡಿತ, ಒಂದು ಒಕ್ಕಲತನಕ್ಕೆ ಒಂದು ಬೆಲೆ ಬರ್ತದೆ. ಖಂಡಿತ. ಸಂತೆ ಅಂದ್ರೆ ಅದರ ಆಚೆ ನೋಡ್ಬೇಕು. ಸಂತೆ ಅಂದ್ರೆ ಕೇವಲ ವ್ಯಾಪಾರ ಅಲ್ಲ, ಅದರ ಆಚೆ ನೋಡ್ಬೇಕು. ಅಲ್ಲಿ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ, ಸ್ನೇಹ ಇರುತ್ತೆ, ಸೌಹಾರ್ದತೆ ಇರುತ್ತೆ, ವ್ಯವಸಾಯದ ಮಾತುಕತೆ ಇರುತ್ತೆ, ಆರೋಗ್ಯದ ಮಾತುಕತೆ ಇರುತ್ತೆ, ಗುಡಿ ಕೈಗಾರಿಕೆಗಳ ಮಾತುಕತೆ ಇರುತ್ತೆ, ಆಮೇಲೆ ನಿರುದ್ಯೋಗವನ್ನ ಹೋಗಲಾಡಿಸುವಂತ ಒಂದು ಮಾತುಕತೆ ಇರುತ್ತೆ, ಒಂದು ಸ್ನೇಹ ಸಂಬಂಧ ಬೆಳೆಯುತ್ತೆ, ಒಂದು ಬಾಂಧವ್ಯ ಬೆಳೆಯುತ್ತೆ ಅಲ್ವಾ. ಇವು ಪುಸ್ತಕದಲ್ಲಿ ಸಿಗಲ್ಲ. ಇವು ಪುಸ್ತಕದಲ್ಲಿ ಸಿಗಲ್ಲ. ಇವೆಲ್ಲ ಅನುಭವಗಳನ್ನ ಸಂತೆಗೆ ಬಂದೇ ಪಡಿಬೇಕು ಅಲ್ವಾ. ಹಾಗಾಗಿ ಸಂತೆ ಅನ್ನೋದು ತುಂಬಾ ಪುರಾತನವಾದ ಕಾಲದಿಂದನೂ ಸಂತೆ ಇದೆ. 12ನೇ ಶತಮಾನದ ಕಾಲಘಟ್ಟದಲ್ಲಿ ಸಂತೆಯ ಉಲ್ಲೇಖ ಇದೆ. ಆವಾಗ ಒಂದೇ ಒಂದು ಸಂತೆ ಇತ್ತು. ಯಾರೋ ಪುಣ್ಯಾತ್ಮರು ಮಾಡಿರೋ ಸಂತೆ ಏನಂದ್ರೆ, ವಾರಕ್ಕೊಂದ್ಸತಿ ಬಂದ್ರಪ್ಪ ನಿಮ್ ಕಷ್ಟ ಸುಖ ಹಂಚ್ಕೊಳ್ಳಿ ಅಂತೇಳಿ, ಈ ಜಾಗಕ್ಕೆ ಬನ್ನಿ ಅಂತೇಳಿ. ಈ ಜಾಗಕ್ಕೆ ಬರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ನೀವೆಲ್ಲೋ ಬಂದಿದ್ರೆ, ನಾನೆಲ್ಲೋ ಬಂದಿದ್ದೇನೆ, ಅವರೆಲ್ಲೋ ಬಂದವ್ರೆ. ಈ ಜಾಗ ಅಂತ ಮಾನ್ಯತೆ ಇರುತ್ತೆ. ಇರೋದ್ರಿಂದ ಆ ಜಾಗಕ್ಕೆ ಬೆಲೆ ಬರುತ್ತೆ. ಅವಾಗ ನಮ್ಮ ಹಿರಿಯರು ಅವಾಗ ಏನ್ ಮಾಡ್ತಾರೆ ಅಂದ್ರೆ, ಬಂದು ಕಷ್ಟ ಸುಖ ಹಂಚ್ಕೊಳ್ಳಿ. ಹಳ್ಳಿಲಿ ಏನ್ ಮಾಡ್ತೀವಿ, ಒಬ್ರಿಗೊಬ್ರು ಕನೆಕ್ಷನ್ ಇರುತ್ತೆ ನೋಡಿ. 100 ವರ್ಷ ಸಂತೆ ಇದು. 100 ವರ್ಷದ ಹಿಂದೆ ಯಾವ ವರ್ಷದ್ದಲ್ಲ, ಜಾಸ್ತಿ ಇರ್ಲಿ ಅಂದಾಜ್ ಹೇಳಕ್ಕೆ 1935 ಅಂತ ಹೇಳ್ತಿದ್ದಾರೆ. 1935 ಪ್ರಾರಂಭ ಆಯ್ತು ಅಂತ ಹೇಳಿ. ಇರ್ಲಿ, ಇದು ಒಂದ್ ಸಂತೆ ಅಂದ್ರೆ ಒಂದ್ ಜಾಗಕ್ಕೆ ಬಂದು ಕಷ್ಟ ಸುಖ ಹಂಚಿಕೊಂಡು ಅಲ್ವಾ. ಅದೇ ಭಾರತೀಯ ಒಂದು ಬಹುತ್ವ ಅಂದ್ರೆ, ಭಾರತೀಯ ಸಂಸ್ಕೃತಿ ಅಂದ್ರೆ, ಭಾರತೀಯ ಬಹುತ್ವ ಅಂದ್ರೆ ಇದೆ. ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಾಗೆ ಅಲ್ವಾ. ಈ ಕೂಡು ಕುಟುಂಬದಲ್ಲಿ ಎಲ್ಲಾ ವರ್ಗದ ಜನರು ಇರ್ತಾರೆ ಅಲ್ವಾ. ಹಂಗಾಗಿ ಈ ಸಂತೆನ ಉಳಿಸ್ಕೋಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ನಾವು. ಈಗ ಹಳ್ಳಿಕಾರ ಸಂತತಿ ಅದು ಪರಂಪರೆಯಿಂದ ಬಂದಿರುವಂತ ಹೇಳಿ ಅಲ್ವಾ. ಮುಂದಿನ ಪೀಳಿಗೆಗೆ ನಾವು ಅದನ್ನ ಜೋಪಾನ ಇಟ್ಕೋಬೇಕು. ಇಲ್ಲ ಅಂದ್ರೆ ನಾವು ಫೋಟೋ ತೋರಿಸ್ಬೇಕಾಗುತ್ತೆ ಅಲ್ವಾ. ಈಗ ನಾವು ಗಾಡಿ ತೋರಿಸ್ತಾ ಇದೀವಿ ನೋಡಿ. ಒಂದ್ ಕಾಲದಲ್ಲಿ ಗಾಡಿ ಇತ್ತು ಅಂತೇಳಿ ಅವಾಗ ತೋರಿಸ್ಬೇಕಾಗುತ್ತೆ. ಬಟ್ ಹಂಗ ಆಗ್ಬಾರ್ದು ಅಂತ ನಮ್ ಕಡೆ ಎಲ್ಲ ಇದು ವಿರಳ. ಹೌದು, ನಿಮ್ ಕಡೆ ಹವಾಗುಣ ಬೇರೆ, ನಿಮ್ ಕಡೆ ಪದ್ಧತಿನೇ ಬೇರೆ ಅಲ್ವಾ. ಇರಲ್ಲ. ಹಾಗಾಗಿ ಈ ತಳಿನ ಉಳಿಸ್ಬೇಕು, ಮುಂದಿನ ಪೀಳಿಗೆವರೆಗೂ ಜೋಪಾನ ಇಟ್ಕೋಬೇಕು. ಸರ್, ಫೋನ್ ನಂಬರ್ ಕೊಡಿ. 8861 874 567. ಹೆಸರು ಹನುಮಂತಪ್ಪ, ಶ್ರೀಶೈಲಪ್ಪ ಶೆಲ್ಲೆ. ಹನುಮಂತಪ್ಪ, ಯಲಬುರ್ಗಾ, ಕೊಪ್ಪಳ ಡಿಸ್ಟಿಕ್. ಆಗ್ತೀವಿ ಸರ್. ಒಳ್ಳೇದಾಗ್ಲಿ ಸರ್, ಬರ್ತಾ ಇರಿ. ಸರ್, ನಿಮ್ಮವ ಸರ್ ಏನು ಬೆಲೆ ಕಟ್ಟಿದ್ದೀರಾ? 68 ಹೇಳ್ತಿದ್ವಿ. 68 ಹೋರಿಗಳು. ಏನ್ ಸರ್ ಬಣ್ಣ ಈ ತರ? ಬಣ್ಣ ಅವು ಸಿಂಧಿ ಅದೇ ತರ ಅವು. ಹೌದಾ? ಹೋದ ವಾರ ತಗೊಂಡ್ಬಂದಿರಲ್ವ ಇದು? 68 ಅಲ್ಲೂ? ಅಲ್ಲ, 4 ವಾರ. ಅದಕ್ಕೆ ಬಂದೆ ನಾನು. ಹೋದ ವಾರ ನೀವು ಕಾಣಲಿಲ್ಲ, ಮಾಡಕ್ಕಾಗಲಿಲ್ಲ ಅದು. ನೋಡ್ರೆ ಏನ್ ಬೆಲೆ ಕಟ್ಟಿದ್ದೀರಾ? 160. ನಿಮ್ಮ 1 ಲಕ್ಷ ಅಲ್ಲೂ ನಿಧಾನ ಅಂದ್ರೆ ಯಾವ ರೀತಿ ಮಾಡ್ತಾರೆ? ಇಲ್ಲಿ ಹತ್ರನ? 3 ಕಿಲೋಮೀಟರ್ ಆಯ್ತು. ಹೌದು, ಚೆನ್ನಾಗಿದೆ, ವ್ಯಾಪಾರ ಆಗ್ಬೇಕಂತ ನೋಡಿರಿ ಇದು ಅಲ್ವಾ. ನಾಳೆ ಏನ್ ತರ್ತಾನೆ ಬರ್ತಾನೆ.
ಎಷ್ಟಿಗೆ ತೊಗೊಂಡ್ರಿ? 80,000ನ? ಅಲ್ಲೂ ಕಡೆಯಲ್ಲ. ಏನು ವ್ಯವಸಾಯ ಮಾಡ್ತೀರಾ? ಯಾವಾಗ ಬರ್ತೀರಿ? ಬೆಳಗ್ಗೆ ಬರ್ತೀರಾ? ಹೌದಾ ರಾತ್ರಿ ಬಿಟ್ಟು ಬೆಳಿಗ್ಗೆ ಬರ್ತೀರಾ? ಸ್ವಲ್ಪ ದೂರ ಆಗುತ್ತಲ್ವಾ? ಹೆಂಗ್ ಬಂದ್ರಿ ನೀವು? ದಾವಣಗೆರೆಗೆ ಬಂದ್ರೆ ಹೆಂಗ್ ಬಂದ್ರಿ? ಓಹೋ, ರಾಣಿಬೆನ್ನೂರು ಕರೆಕ್ಟ್. ಅದೇ ಹತ್ರ ನಿಮಗೆ ರಾಣಿಬೆನ್ನೂರಿಗೆ ಬಂದು ಅರಸೀಕೆರೆಗೆ ಬಂದು ಈ ಕಡೆ ಬರ್ಬೋದು. ಕರೆಕ್ಟ್. ಹಾಂ, ತಗೊಳ್ಳಿ. ಫೋನ್ ನಂಬರ್ ಇದೆಯಾ? ಕೊಡಿ. ಫೋನ್ ನಂಬರ್ ಇದೆ ಕೊಡಿ. 96 86 31 79 80. ನಿಮ್ಮ ಹೆಸರು? ಫಕ್ಕೀರಪ್ಪ. ಊರು ಹಿರೇಕೆರೂರ? ಹಾಕ್ತೀರಿ. ಮಾಡಿ ಹಳ್ಳಿಕಾರ್ ತಳಿನ ಉಳಿಸಿ ಬೆಳೆಸಿ ಮಾಡಿ ಬನ್ನಿ. ಈಗ ಜಾತ್ರೆ ಎಲ್ಲ ಶುರು ಆಗ್ತವೆ ಈಗ. ಬನ್ನಿ, ಬರಬೇಕು. ದೂರ ಆಗಲಿ. ಹೌದಲ್ವಾ? ದೂರ ಆಗಲಿ. ಹೌದಲ್ವಾ? ಯಾಕಂದ್ರೆ ಮಾಹಿತಿ ಹೆಂಗ್ ಕೊಡ್ಬೇಕು ನಾವು? ಅಲ್ಲ, ಮಾಹಿತಿ ಹೆಂಗ್ ಕೊಡ್ಬೇಕು? ಮಾಹಿತಿ ಕೊಟ್ರೆ ಹೆಂಗಾಗುತ್ತೆ? ಆಯ್ತಪ್ಪ, ಒಳ್ಳೇದಾಗ್ಲಿ. ಆಯ್ತು ಸರ್, ಒಳ್ಳೇದಾಗ್ಲಿ ಸರ್. ನೀನು ಅಲ್ಲೇ ನಿಂತು ಒಂದು ಗಂಟೆ ಎತ್ತಗೋದ ಎಲ್ಲಿ ಆಮೇಲೆ ಎತ್ತು ನಾನಿಲ್ಲಿ 4 ಬಂದಾವೆ ಎತ್ತು ಎತ್ತಿಂತ ಬಂದ ಕಣ. ಎಲ್ಲಿಂದ ಹೇಳಿಗ? ಅಲ್ಲಿ ಒಂದು ಕಣ್ಣು ಒಂದು ನಡೆಯುತ್ತಾ ಹೇಳ್ರೆ ತಗೊಂಡು ನಿಮ್ಮವ ಇದು 65 ಗೋರಿಗಳಲ್ಲೂ ಯಾವ ರೀತಿ ಮಾಡ್ರೆ? ನಾಗರಳ್ಳಿನ ಮನೆ ಮುಂದಿರ್ತಾ ಯಾವತ್ತು? ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ನಮ್ಮ ಹುಡುಗಂದು ಐತೆ. ಹೌದಾ? ನಿಮ್ಮ ಹೆಸರು ಹೇಳಿ. ಮಂಜೇಗೌಡ ಅಂತ. ಮಂಜೇಗೌಡ, ನಾಗರಳ್ಳಿಯಲ್ಲೂ ಹಾಕ್ತೀವಿ. ಮನೆ ಮುಂದೆ ಯಾವತ್ತು ಇರ್ತಾವಲ್ವಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರಿ, ಒಳ್ಳೊಳ್ಳೆ ಆಯ್ತು. ನಿಮ್ಮ ಜಾತ್ರೆಯಲ್ಲಿ ಎಲ್ಲ ಘಾಟಿಲೆಲ್ಲ ನಿಮ್ಮ ನಾವು ಬಂದು. ಹೌದು ಹೇಳಿ ಸರ್. ಹೌದು ಹೇಳಿ. ಈ ಸಲ ನೀವು ಬನ್ನಿ. ಯಾವ ಚಾನಲ್ ಅಂತಾರೆ? ಇಂಡಿಯನ್ ಹಳ್ಳಿಕಾರ್. ಹೌದು. ನೋಡ್ರ, ನಿಮ್ದ ಏನು ಬೆಲೆ ಕಟ್ಟಿದ್ದೀರ? 95. ಗೋರಿಗಳಲ್ವಾ? ಅಲ್ಲೂ ಮನೆ ಮುಂದೆ ಇರ್ತಾವೆ ಯಾವತ್ತುವೆ?
ಮನೆ ಮುಂದೆ ಯಾವತ್ತು ಇರ್ತಾವ? ಇರ್ತವೆ. ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಐತೆ. ಕೊಡಿ. 96 96 86 86 15 15 71 71 21. 21. ನಿಮ್ಮ ಹೆಸರು? ಬಸವರಾಜಣ್ಣ. ಬಸವರಾಜು. ಹಾಕ್ತೀನಿ. ಯಾರಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆಯ್ತು. ಹಾಂ, ಸುಮಾರು ಜನ ನಂಬರ್ ಹಾಕಿ ಅಂತಾರೆ, ಹಂಗಾಗಿ. ಯಾಕೆ ಒಂದು ಕಂಬು ಇದಾಗ್ಬಿಟ್ಟಿದೆ, ಕೊಂಬು. ಹೌದಲ್ವಾ? ಹ್ಞೂ. ಇಲ್ಲ ಎತ್ತು ಪುಟ್ಟ ಇಲ್ಲಿಗೆ